ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ತುಂಬ ದಿನಗಳಾಗಿತ್ತು ವ್ಲಾಗ್ಸ್ ಮಾಡಿ, ಬಿಕಾಸ್ ವ್ಲಾಗ್ ಮಾಡೋಕ್ಕೆ ನಿಜವಾಗ್ಲೂ ಟೈಮ್ ಸಿಗ್ತಾ ಇಲ್ಲ. ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಯಾರೆಲ್ಲ ವ್ಲಾಗ್ಸ್ನ ಮಿಸ್ ಮಾಡ್ಕೋತಿದ್ದೀರಾ, ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ತುಂಬ ಜನ ನಮಗೆ ಇವಾಗ ನಮ್ಗೆ ಸಿಗೋ ಜನ ಎಲ್ಲರೂ ಇಷ್ಟು ದಿನ ಎಲ್ಲ ನಿಮ್ಮ ರೀಲ್ಸಲ್ಲಿ ನೋಡ್ತಿದ್ದೆ, ವ್ಲಾಗ್ಸಲ್ಲಿ ನೋಡ್ತೀವಿ, ನಿಮ್ಮ ವ್ಲಾಗ್ಸ್ನ ನೋಡ್ತಾ ಇರ್ತೀವಿ ಅಂತೆಲ್ಲ ಹೇಳ್ತಿದ್ರು. ಬಟ್ ಈಗ ಸಿಗೋರೆಲ್ಲರೂ ವ್ಲಾಗ್ಸು ರೀಲ್ಸ್ ಜೊತೆಗೆ ನಾವು ನಮ್ಮೂರು ಶೋಲಿನ ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತೆಲ್ಲ ಹೇಳ್ತಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟು ದಿನ ನೀವು ನಮ್ಗೆ ಹೇಗೆ ಸಪೋರ್ಟ್ ಮಾಡ್ಕೊಬಂದ್ರೋ, ಇನ್ಮೇಲೂ ಕೂಡ ನಮಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಶೋ ವಿನ್ ಆಗೋಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಲೀಸ್ ಇದನ್ನು ಇವಾಗ ಫೋನಲ್ಲಿ ನೋಡ್ತಾ ಇದ್ದರೆ ಈ ಕೆಲಸನ ಈಗಲೇ ಮಾಡಿಬಿಡಿ. ಫೋನಲ್ಲ ಟಿ ವಿಲೋ ನೀವು ನಮ್ಗೆ ನೋಡ್ತಾ ಇದ್ದರೆ ಈ ಕೆಲಸನ ಈಗಲೇ ಮಾಡಿಬಿಡಿ. ಏನಂದರೆ ನಾವು ವಿನ್ ಆಗಬೇಕು ಅಂತಂದರೆ ನೀವು ನಮಗೆ SMS ಮೂಲಕ ವಿನ್ ಮಾಡಿಸ್ಬೇಕಾಗತ್ತೆ. RASU ಅಂತ ಟೈಪ್ ಮಾಡಿ 57575ಗೆ SMS ಮಾಡಿಬಿಡಿ ಸಾಕು. ಇದೊಂದು ನೀವು ನಮಗೆ ಕೊಡ್ತಿರೋ ಒಂದು ಏನನ್ಬೋದು, ಇಷ್ಟು ದಿನ ನೀವು ನಮ್ಮನ್ನ ಹೇಗೆ ಬೆಳೆಸ್ಕೊಂಡಿರೋ ಇದೊಂದು ಹೆಲ್ಪ್ ಮಾಡಿಬಿಡಿ ಅಷ್ಟೇ. ಇವತ್ತು ಯುಕ್ತನಿಗೆ ಕೃಷ್ಣ ಜನ್ಮಾಷ್ಟಮಿ ಇದೆ, ಸ್ಕೂಲಲ್ಲಿ ಕಾಂಪಿಟೇಷನ್, ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಸೊ ಅದಕ್ಕೆಲ್ಲ ಸ್ವಲ್ಪ ತರೋದಿದೆ. ಸೊ ಅದಕ್ಕೆ ಹೋಗಬೇಕು. ಅದಕ್ಕೂ ಮುಂಚೆ ಒಂದು ಚಿಕ್ಕ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಹೊರಡ್ತೀನಿ. ಅದು ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಸೊ ಅಲ್ಲಿ ಗಂಟ ಸಿಗುವ. ಬಾಯ್. ಹೆಣ್ಮಕ್ಳು ಲೈಫು ಇಸ್ ನಾಟ್ ಸೋ ಈಸಿ. ಆಚೆಗಡೆ ಕೆಲಸ, ಮನೆ ಕೆಲಸ, ಹಾಗೆ ಮನೇಲಿ ಅಡುಗೆ ಮಾಡಬೇಕು, ಮನೆಯವ್ರನ್ನ ನೋಡ್ಕೋಬೇಕು, ಹಾಗೆ ಮಕ್ಕಳನ್ನ ನೋಡ್ಕೋಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಇನ್ನೂ ಬೇಜಾನ್ ಕೆಲಸಗಳಿರ್ತವೆ. ಹೆಣ್ಮಕ್ಳು ಅಂದರೆ ಹೆಣ್ಮಕ್ಳು ಲೈಫೇ ಆಲ್ಮೋಸ್ಟ್ ಎಲ್ಲ ಕೆಲಸದಲ್ಲೇ ತುಂಬೋಗಿರ್ತೀವಿ. ಯಾವಾಗಲೂ ಕೆಲಸದಲ್ಲೇ ನಾವು ಬ್ಯುಸಿ ಆಗಿಬಿಟ್ಟಿರ್ತೀವಿ. ಅದ್ರ ಜೊತೆಗೆ ಈ ತಿಂಗಳಾಯಿತು ಅಂದರೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಬೇರೆ. ಸೊ ಪೀರಿಯಡ್ಸ್ ಬಂದ್ಬಿಟ್ರೆ ಯೂಶ್ವಲ್ ಆಗಿ ತುಂಬಾ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಹೆಣ್ಮಕ್ಳಿಗೆ. ರ್ಯಾಷಸ್ ಆಗೋದು, ಆಮೇಲೆ ತುಂಬಾ ಹೊಟ್ಟೆ ನೋವು ಬರೋದು, ಇದೆಲ್ಲ ತುಂಬಾ ಇರುತ್ತೆ. ಆದರೆ ನಾನಿವತ್ತು ನಿಮಗೋಸ್ಕರ ಒಂದು ಒಳ್ಳೆ ಪ್ರಾಡಕ್ಟ್ನ, ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ನ ನಿಮ್ಮ ಮುಂದೆ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಸೊ ಇದರಿಂದ ನಮಗೆ ತುಂಬಾ ಕಂಫರ್ಟೇಬಲ್ ಫೀಲ್ನ ಕೊಡುತ್ತೆ, ಹಾಗೆ ರ್ಯಾಶ್ ಫ್ರೀ ಅಂತಲೂ ಹೇಳ್ಬೋದು. ಅದ್ರ ಜೊತೆಗೆ ಪಾಕೆಟ್ ಫ್ರೆಂಡ್ಲಿ, ಬಜೆಟ್ ಫ್ರೆಂಡ್ಲಿ ಕೂಡ ಹೌದು. ಸೊ ನಾನು ಯಾವ ಪ್ರಾಡಕ್ಟ್ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಮ ಮುಂದೆ ತೋರಿಸ್ತೀನಿ. ಈ ವಿಡಿಯೋನ ನೋಡ್ಕೊಂಡು ಇವತ್ತು ನಾನು ಹೆಣ್ಮಕ್ಳಿಗೆ ತುಂಬಾನೇ ಯೂಸ್ ಆಗುವಂತ ಪ್ರಾಡಕ್ಟ್ ನ ತೋರಿಸ್ತಾ ಇದ್ದೀನಿ. ಅದು ಯಾವ್ದಪ್ಪ ಅಂತಂದ್ರೆ ಎವರಿ ಅವರ ಓವರ್ ನೈಟ್ ಪೀರಿಯಡ್ ಪ್ಯಾಂಟೀಸ್. ಇದು 360 ಡಿಗ್ರಿ ಆಂಟಿ ಲೀಕ್ ಕವರೇಜ್ ನ ಕೊಡುತ್ತೆ, ಹಾಗೆ ಅಪ್ ಟು 100% ಸ್ಟೇನ್ ಪ್ರೊಟೆಕ್ಷನ್. ಅಷ್ಟೇ ಅಲ್ಲ, ಇದು ಹೈಲಿ ಅಬ್ಸಾರ್ಪ್ಷನ್. ಅದ್ರ ಜೊತೆಗೆ ಇದು ಅಪ್ ಟು 12 hours ಪ್ರೊಟೆಕ್ಷನ್ ನ ಕೂಡ ಕೊಡುತ್ತೆ. ಇದನ್ನ ಹೈಲಿ ಅಬ್ಸಾರ್ಪ್ಷನ್ ಅಂತ ಹೇಳಿದ್ನಲ್ಲ, ಏನಂದ್ರೆ ನೀವು 3 ಪ್ಯಾಡ್ನ ಒಂದೇ ಸಲ ಹಾಕೊಂಡ್ರೆ ಎಷ್ಟು ಫಿಟ್ ಆಗಿರುತ್ತೋ ಆ ರೀತಿ ಇದಿರುತ್ತೆ. ಸೊ ಬನ್ನಿ ಇದನ್ನ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಓಪನ್ ಮಾಡಿದ ತಕ್ಷಣ ಇದು ಈ ರೀತಿ ಬರುತ್ತೆ. ಸೊ ನೀವು ನಾರ್ಮಲ್ ಪ್ಯಾಡಲ್ಲಿ ಯಾವ ರೀತಿ ಎಕ್ಸ್ಟ್ರಾ ಕವರ್ ಹಾಕಿರ್ತಾರೋ ಅದೇ ರೀತಿ ಇದೆ. ಅಂಡ್ ನೋಡ್ತಿರ್ಬೋದು ಫುಲ್ಲಿ ಕವರೇಜ್ ಇದೆ, ಹಾಗೆ ಪ್ಯಾಂಟಿ ಲೈಕ್ ಸ್ನಗ್ ಫಿಟ್ ಕೊಡುತ್ತೆ ಇದು. ಸೊ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಕವರೇಜ್ ನ ಕೊಡುತ್ತೆ, ಸೇಮ್ ಪ್ಯಾಂಟಿ ತರಾನೇ. ಹಾಗೆ ಇನ್ನು ಫ್ಯಾಬ್ರಿಕ್ ಬಗ್ಗೆ ಹೇಳೋದಾದ್ರೆ ಬ್ರೀತಬಲ್ ಫ್ಯಾಬ್ರಿಕ್, ಹಾಗೆ ರ್ಯಾಶ್ ಫ್ರೀ ಕೂಡ ಹೌದು. ನಾನು ಇದು ಹೈಲಿ ಅಬ್ಸರ್ವ್ ಅಂತ ಹೇಳಿದ್ನಲ್ಲ, ನೀವು ನೋಡ್ತಿರ್ಬೋದು ನಾನು ಇದಕ್ಕೆ ಯೆಲ್ಲೋ ಕಲರ್ ಲಿಕ್ವಿಡ್ ನ ಎಷ್ಟು ಜಾಸ್ತಿ ಆಗ್ತಾ ಇದೀನಿ ನೋಡಿ. ಸೊ ನಿಮ್ಮ ಮುಂದೆನೇ ಈಗ ತೋರಿಸ್ತೀನಿ ಇದು ಯಾವ ರೀತಿ ಅಬ್ಸರ್ವ್ ಆಗುತ್ತೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಆಗಿದೆ. ನಾನು ಎಷ್ಟು ಕ್ವಾಂಟಿಟಿ ನೀರ್ನ ಹಾಕಿದೀನಿ, ಒಂದ್ ಸ್ವಲ್ಪ ಕೂಡ ಲೀಕ್ ಆಗಿಲ್ಲ. ರಿಯಲಿ ದಿಸ್ ಒನ್ ಈಸ್ ಹೈಲಿ ರೆಕಮೆಂಡೆಡ್ ಟು ಆಲ್ ಬ್ಯೂಟಿಫುಲ್ ವುಮೆನ್. ಸೊ ಎಲ್ಲರೂ ಯೂಸ್ ಮಾಡಿ ಎವರ್ವ್ಯೂ ಅವರ ಓವರ್ ನೈಟ್ ಪೀರಿಯಡ್ ಪ್ಯಾಂಟೀಸ್. ಕೃಷ್ಣ ಜನ್ಮಾಷ್ಟಮಿ ಆಯ್ತಲ್ವಾ, ನಮ್ಮ ಯುಕ್ತನ್ಗೆ ಸ್ಕೂಲಲ್ಲಿ ರಾಧೆ ಔಟ್ಫಿಟ್ನ ಹಾಕಿ ಅಂತ ಹೇಳಿದ್ದಾರೆ. ಓಕೆ ನೋಡಿ, ಕಟ್ ಮಾಡು ಅಂತವಳೆ. ಗೈಸ್ ಬೇಜಾರು ಮಾಡ್ಕೋಬೇಡಿ, ಅಲ್ಲಿ ಸ್ವಲ್ಪ ಏನೋ ಸೆನ್ಸಾರ್ ಆಗೋಯ್ತು. ಹೇಳ್ತಾಳು ನೋಡಿ. ಸೊ ನಮ್ಮ ಯುಕ್ತನ್ಗೆ ಸ್ಕೂಲಲ್ಲಿ ರಾಧೆ ಔಟ್ಫಿಟ್ನ ಹಾಕಿ ಅಂದರೆ ರಾಧೆ ಅವ್ರ ಕೃಷ್ಣ, ಅವಳಿಗೆ ಕೃಷ್ಣ ಹಾಕೊಳಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಚಿಕ್ಕವಳಿದ್ದಾಗ ತುಂಬ ಸಲ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಅವಳಿಗೆ ಇವಾಗ ಹುಡುಗಿರದ್ದು ಔಟ್ಫಿಟ್ಸ್ಗಳು ಇಷ್ಟ ಆಗುತ್ತೆ, ಹುಡುಗರದ್ದು ಔಟ್ಫಿಟ್ಸ್ ಇಷ್ಟ ಆಗಲ್ಲ. ಅದಕ್ಕೆ ನಂಗೆ ಕೃಷ್ಣ ಬೇಡ ಅಮ್ಮ, ರಾಧೆ ಮಾಡು ಅಂದಿದ್ದಾಳೆ. ಅದಕ್ಕೆ ಈಗ ಔಟ್ಫಿಟ್ಸ್ ತರೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಆ್ಯಂಡ್ ತುಂಬ ದಿವಸಗಳ ನಂತರ ಈ ಶೂಟ್ಸು ಅದು ಇದು ಅಂತ ಬ್ಯುಸಿ ಆಗಿದ್ದಕ್ಕೆ ಸಿಗೋಕ್ಕೆ ಆಗಿರಲಿಲ್ಲ. ನಮ್ಮ ಜೊತೆ ಬಂದಿದ್ದಾರೆ ರಚ್ಚು ನವೀನ್ ಅವರು. ಹಾಯ್ ಗಾಯ್ಸ್, ಹಲೋ, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಹೇಳು. ನಾನು ಸೂಪರ್ ಆಗಿದ್ದೀನಿ. ಅವರೇ ಅವ್ರ ಚಾನಲಲ್ಲಿ ಕಾಣಿಸ್ಕೊತಾ ಇಲ್ಲ, ನಾನು ಇಲ್ಲಿಂದ ಕಾಣಿಸ್ತೀನಿ. ಗೈಸ್ ವ್ಲಾಗ್ ಮಾಡೋಕ್ಕೆ ಆಗ್ತಿಲ್ಲ, ಎಲ್ಲರೂ ಹೇಳ್ತಾ ಇದ್ದೀರಾ ವ್ಲಾಗ್ಸ್ ಮಾಡಿ ಅಂತೇಳಿ. ಒಂದು ನಿಮಿಷ, ನಮಗೂ ವ್ಲಾಗ್ ಮಾಡೋಕ್ಕೆ ಇಷ್ಟ, ಬಟ್ ಏನು ಮಾಡೋದು, ಅಲ್ಲಿ ನಮಗೆ ಇವತ್ತು ಶೂಟಿಂಗ್ ಹೋದರೆ ಬೆಳಗ್ಗೆ ನೆಕ್ಸ್ಟ್ ದಿನ 4 o'clock ಹಂಗೆ ಬರ್ತೀವಿ. ನಮ್ಗೊಂದಿನ ಪೂರ್ತಿ ನಿದ್ದೆ ಬೇಕಾಗುತ್ತೆ.
ಆ್ಯಂಡ್ ನೆಕ್ಸ್ಟ್ ಇನ್ನೇನೇನು ಸ್ವಲ್ಪ ಸುಧಾರಿಸ್ಕೊಳ್ಳೋಣ, ಒಂಚೂರು ವೀಡಿಯೋಸ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಕಾಸ್ಟ್ಯೂಮ್ ರೆಡಿ ಮಾಡ್ಕೋಬೇಕು. ಆಮೇಲೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗಬೇಕು, ಮಧ್ಯದಲ್ಲಿ ಪ್ರಮೋಷನ್ಸ್ ಇರುತ್ತೆ, ಪ್ರಮೋಷನ್ಸ್ಗೆ ಹೋಗಬೇಕು. ಹಿಂಗೋ ಬಿಡು ಮಾಡ್ಕೊಂಡು ಒಂದು ಸ್ವಲ್ಪ ವ್ಲಾಗ್ ಮಾಡ್ತಾಯಿದ್ದೀನಿ. ಐ ಆಮ್ ಶ್ಯೂರ್ ನಿಮಗೆ ಬೇಜಾರು ಮಾಡಲ್ಲ. ಒಂದು 3 ಮಂತ್ಸ್ ಅಷ್ಟೇ ಅಡ್ಜಸ್ಟ್. ಒಂದು 3 ಮಂತ್ವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಇಲ್ಲ, ನಾನು ಸ್ಟಾಪ್ ಮಾಡಲ್ಲ, ಮಾಡ್ತಾನೆ ಇದ್ದೀವಿ. ಬಟ್ ಆದರೂ ಸ್ವಲ್ಪ ಇರ್ರೆಗ್ಯುಲರ್ ಆಗಿದೆ, ಅದಕ್ಕೆ ಕ್ಷಮೆ ಇರಲಿ. ಇನ್ಮೇಲಿಂದ ಮಾಡ್ತೀವಿ ಅಷ್ಟೇ. ಆ್ಯಂಡ್ ಎಲ್ಲರೂ ಹೇಳಿ, ಶೋಸ್ ನೋಡ್ತಾ ಇದ್ದೀರಾ, ಶೋ ಹೇಗೆ ಬರ್ತಾಯಿದೆ ಎಲ್ಲರೂ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಾನು ಕಮೆಂಟ್ಸ್ ಎಲ್ಲ ಓದ್ತೀನಿ. ಆ್ಯಂಡ್ ಎಸ್, ಅದ್ರ ಬಗ್ಗೆನೂ ಒಂದು ನಾನು ಇನ್ಸ್ಟಾಲಿ ಸ್ಟೋರಿ ಹಾಕ್ತೀನಿ. ನೀವು ಅದ್ರ ಮೂಲಕ ಹೋಗ್ಬಿಟ್ಟು ನಿಮ್ಮ ಅನಿಸಿಕೆಗಳನ್ನ ಅದನ್ನು ಹಾಕಿ, ನಾನು ಅದನ್ನೆಲ್ಲ ಓದಿ ನಾನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ. ಓಕೆನಾ? ಅಷ್ಟೇ ಗೈಸ್, ಈಗ ಹೋಗಿ ತೊಗೊಬರಕ್ಕೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಹೋಗ್ತಂಗೆ ಔಟ್ಫಿಟ್ ತೊಗೊಂಡು ನಮ್ಮ ಜೊತೆ ಪಿಂಕಿನೂ ಇದ್ದಾಳೆ. ಪಿಂಕಿಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಪಾಪ ನಮ್ಮದು ಶೋ ಇದ್ದಾಗಿಂದ ನಮ್ಮ ಹಿಂದೆನೇ ಇದ್ದಾಳೆ. ಪಾಪ ಯಾರೆತ್ತ ಮಗಳು ನಮಗಾಗಿ ಬಂದಳು. ಯಾರೆತ್ತ ಇಲ್ಲ, ನಮ್ಮ ಅತ್ತೆ ಮಾವನೇ ಎತ್ತಿರೋದು. ಪಾಪ ನಮ್ಮ ಹಿಂದೆನೇ ಇದ್ದಾಳೆ ಗೈಸ್. ಅವಳು ನೋಡಿದ್ರೆ ಬೇಜಾರಾಗುತ್ತೆ, ಬಟ್ ಏನು ಮಾಡೋದು, ಯುಕ್ತ ನೋಡ್ಕೊಳ್ಳೋದು ಭಾಳ ಕಷ್ಟ. ಅದಕ್ಕೋಸ್ಕರ ಅದೇ ಡ್ರೆಸ್ ಆಚೆ ಐತೆ ನೋಡಿ. ನಾಳೆ ನಿನ್ನ ರಾಧೆ ಮಾಡ್ತೀವಿ ಬಾ. ಯಾರು ಅವಳು? ರುಕ್ಮಿಣಿ ರಾಧೆ. ನಾವು ಮಾಡೋದು ರಾಧೆ. ರುಕ್ಮಿಣಿ ಅಂತಲಕ್ಕ ನೀನೆ. ರುಕ್ಮಿಣಿ ರಾಧೆ, ಮಳೆ ಬರ್ತಿದೆ. ಮಳೆ ಬರ್ತದೆ. ರಾಧೆ ಕೃಷ್ಣ. ಬಹಳ ಚೆನ್ನಾಗಿದೆ. ವಾವ್, ಸೂಪರ್ ನೋಡಿ. ಇಂಥ ತರ ನನ್ನ ಶಾಲೆಯುನಿ ಚಿನ್ನಮ್ಮ ಹಿಂತಿರ್ಗ ಎಲ್ಲ ಈ ಕಡೆ ತಿರ್ಗು. ಏಯ್ ಬಿಡು, ಈ ಕಡೆ ತಿರ್ಗು. ವಾವ್, ಸೂಪರ್ ಮಗಳೇ. ತಗೋ ಬೇಗ. ಯಾವ ಸಾಂಗ್ ಡ್ಯಾನ್ಸ್ ಮಾಡ್ತಿದ್ದೀರಾ ಮೇಡಮ್? ನಾವು ಬ್ಯಾಂಗ್ಳೂರ್ ಬಂದರು. ಹೇಳಿ ಕರೆಕ್ಟ್. ಬಂದರೋ ಬಂದರೋ ಬಾವ ಬಂದರೋ. ಅದನ್ನ ಮಾಡ್ತಿದ್ದೀರಾ? ರೆಡಿ ರೆಡಿ? ಓಕೆ ರೆಡಿ. ಕೈ ಕೂತು 3, 2, 1 ಸ್ಟಾರ್ಟ್. ಬಂದರೋ ಬಂದರೋ ಬಾವ ಬಂದರೋ, ಬಂದರೋ ಬಂದರೋ ಬಾವ ಬಂದರೋ. ಆಮೇಲೆ ಬಂದರೋ ಬಂದರೋ ಬಾ. ಆ ಕಡೆ ತಿರ್ಗಮ್ಮ. ಬಾವ ಬಂದರೋ. ಇಲ್ಲಡ ಬಂದರೋ ಬಂದರೋ ಬಾವ. ಅಯ್ಯೋ ಓಕೆ. ಎದ್ದಾಳೆ? ನಾನು ಹಾಡು ಹೇಳ್ತೀನಿ ಇವಾಗ. ನಾನು ಹಾಡು ಹೇಳ್ತೀನಿ, ಇಬ್ರು ಕರೆಕ್ಟಾಗಿ ಡ್ಯಾನ್ಸ್ ಮಾಡ್ರಿ. ಓಕೆ, ಡ್ಯಾನ್ಸ್ ಮಾಡ್ರಿ, ನಾನು ಹಾಡು ಹೇಳ್ತೀನಿ. ಓಕೆ ರೆಡಿ? ರೆಡಿನಾ? ರೆಡಿ 3, 2 ನಿಂತ್ಕೋಪ. ರೆಡಿ 3, 2, 1 ಗೋ. ಬಂದರೋ ಬಂದರೋ ಮಾಡಪ್ಪ. ರೆಡಿ 3, 2, 1 ಗೋ. ಬಂದರೋ ಬಂದರೋ ಬಾವ ಬಂದರೋ, ಬಂದರೋ ಬಂದರೋ ಬಾವ ಬಂದರೋ, ಬಂದರೋ ಬಂದರೋ. ಈ ಕಡೆ ತಿರುಗಬೇಕು. ಬಾವ ಬಂದರೋ, ಬಂದರೋ ಬಂದರೋ. ಎತ್ಕೊಂಡ್ರೆ ಕಷ್ಟ ಆಗುತ್ತೆ. ಯಾಕೆ ಕೆಮ್ಮಾಗ್ಬಿಟ್ಟೈತಿ? ಓಕೆ ರೆಡಿ ಮಾಡೋಣ ಫಸ್ಟು, ಆಮೇಲೆ ಲಾಸ್ಟ್ ಗೊತ್ತಿಲ್ಲ ವೇಲು ಸರ ಎಲ್ಲ. ಓಕೆ, ಮುಖಕ್ಕೆಲ್ಲ ರೆಡಿ ಮಾಡ್ತೀನಿ. ನೋಡಿ, ನಮ್ಮ ಇತ್ತೊಂದು ಸನ್ಸ್ಕ್ರೀನ್ ಹಾಕೋತಾ ಇದ್ದಾಳೆ. ಗುಡ್ ಗರ್ಲ್ ಅವಳು. ಮುಕ್ತ ಅಲ್ಲಮ್ಮ? ಮುಕ್ತ ಸನ್ಸ್ಕ್ರೀನ್ ಹಾಕೊಂಡು ಆಯ್ತಾ? ಕೃಷ್ಣ
ನನಗೆ ಏನು ಹೇಳ್ತೀಯಪ್ಪ, ಫಸ್ಟು ವೇಟ್ ಮಾಡ್ಬೇಕು ಗೊತ್ತಾ, ಅದನ್ನ ಇಟ್ಕೊಂಡು ಕೃಷ್ಣ ಎಲ್ಲಿದೆಯಾ, ಕೃಷ್ಣ ನೀನು ಎಲ್ಲಿದೆಯಾ, ಬಾ ಕೃಷ್ಣ ಅನ್ಬೇಕು. ಹೇಳ್ತೀಯ? ಏನಂತೀಯ? ಕೃಷ್ಣ ನೀನ್ ಎಲ್ಲಿದ್ಯಪ್ಪ? ಗಂಟ್ಲೆ ಹಾಕಿ ಕಟ್ಕೊಂಡ್ಬಿಟ್ಟಿದ್ದೆ, ಸ್ವಲ್ಪ ಜೋರಾಗಿ ಹೇಳು, ಜೋರಾಗಿ ಹೇಳು. ಇಟ್ಕೊಂಬೋದೇ ನನ್ನ ಗಮನ. ನೀನು ನನ್ನ ಮಗಳಿಗೆ ಫೌಂಡೇಶನ್ ಹಾಕಿದ್ರೆ ಕರ್ರ ಕಾಣಿಸ್ತಾಳೆ, ಅದಕ್ಕೆ ಬರೀ ಪೌಡ್ರ್ ಅಷ್ಟೇ ಹಾಕೋದು ನಾನು. ಬೇಗ ರೆಡಿ ಮಾಡು. ಎಲ್ಲರಿಗೂ ಏನು ಹೇಳು ಗೊತ್ತಾ, ನಾವು ನಮ್ಮವ್ರಿಗೆ ಬರ್ತಿದ್ದೀವಲ್ಲ, ಅಲ್ಲಿ ನಮ್ಮನ್ನ ವಿನ್ ಮಾಡಿಸ್ಬೇಕು ಅಂದರೆ SMS ಮಾಡಬೇಕು, ಎಲ್ಲರೂ SMS ಮಾಡಿ ಅಂತ ಹೇಳು. ಹೇಳು ಹಂಗೆ. ಎಲ್ಲರೂ SMS ಮಾಡಬೇಕು, SMS ಮಾಡಿ. ಓಕೆ ಗೈಸ್, ಏನು ಗೊತ್ತಾ, ಏನು ಗೊತ್ತಾ, ನಿಮ್ಮ ಮೊಬೈಲ್ನ ತಗೊಂಡು ನನ್ನ ಮೊಬೈಲ್ ತಗೊಂಡು RASU ಅಂತ ಟೈಪ್ ಮಾಡಿ. RASU ಅಂತ ಟೈಪ್ ಮಾಡಿ ಅಂತ ಟೈಪ್ ಮಾಡಿ 57575ಗೆ 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 SMS ಮಾಡಿ. ನಮ್ಮನ್ನ ಗೆಲ್ಲಿಸಿ. ಥ್ಯಾಂಕ್ ಯು. ಸ್ಮೈಲ್ ಮಾಡಿ. ಪಿಂಕ್ ಹಾಕೋ. ಅದನ್ನೇ ಹಾಕೋದು, ಸ್ಮೈಲ್ ಮಾಡಿ. ಈಗ ಶ್ರೇಯಾನು ರಜೆ ಆಗ್ತಾರೆ. ಶ್ರೇಯಾ ಅವ್ರ ಸ್ಕೂಲಲ್ಲಿ ಹೇಳಿದರೆ ರೆಡಿಯಾಗಿರ್ತಾಳೆ. ಅವ್ರ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡ್ತಿದ್ರೆ ಅವಳು ರೆಡಿಯಾಗಿರ್ತಾಳೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಎಲ್ಲರೂ ರೆಡಿ ಆಗಿರ್ತಾರೆ ಸ್ಕೂಲಿಗೆ. ಅವತ್ತಿತ್ತಲ್ಲ ಸಂಡೇ, ಅವತ್ತೇ ಇತ್ತು ಕೃಷ್ಣ ಜನ್ಮಾಷ್ಟಮಿ. ನಿಮ್ಮ ಸ್ಕೂಲಲ್ಲಿ ಲೇಟಾಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಷ್ಟೇ. ಅಲ್ಲ ಮಗು, ಕೃಷ್ಣ ಜನ್ಮಾಷ್ಟಮಿ ಆದ್ಮೇಲೆ ಇಂಡಿಪೆಂಡೆನ್ಸ್ ಡೇನಾ? ಕೃಷ್ಣ ಜನ್ಮಾಷ್ಟಮಿ ಆದ್ಮೇಲೆ ಇಂಡಿಪೆಂಡೆನ್ಸ್ ಡೇ ಬರುತ್ತಲ್ಲ, ನಿನ್ಗೆ ನನಗೆ ನೀನು ಇಂಡಿಪೆಂಡೆನ್ಸ್ ಡೇ ಹಾಕ್ಬೇಕು. ಇಂಡಿಪೆಂಡೆನ್ಸ್ ಡೇದಾ? ಕೃಷ್ಣ ಜನ್ಮಾಷ್ಟಮಿ ಆಮೇಲೆ ಬರುತ್ತಾ? ನಾನೇ ನಿಮ್ಮ ಸ್ಕೂಲಲ್ಲಿ ಮಾಡಿದಾಗ ಹಾಕ್ಬೇಕಾ? ನಿಮ್ಮ ಸ್ಕೂಲಲ್ಲಿ ನಿಮ್ಗೆ ರಜಾ ಕೊಟ್ಬಿಟ್ಟಿರಲ್ಲ ಇಂಡಿಪೆಂಡೆನ್ಸ್ ಡೇ ಇರ್ತಿದ್ದೀರಾ? ಯಾರು ಮಕ್ಕಳು ಬರಬೇಡಿ ಸ್ಕೂಲ್ಗೆ ಅಂತ ರಜಾ ಕೊಟ್ಬಿಟ್ಟಿದ್ರು. ನೀವೆಲ್ಲ ಚಿಕ್ಕವರಲ್ಲ, ಇನ್ನು ದೊಡ್ಡವ್ರಿಗೆ ಮಾತ್ರ ಸೆಲೆಬ್ರೇಟ್ ಮಾಡಿಸಿ ಕಳಿಸೋದು ನಿಮ್ಮ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ. ಆ ಕಡೆ ಅಮ್ಮ ನೀನು ದೊಡ್ಡವಳಿರ್ತಿಲ್ಲ, ನೀನು ದೊಡ್ಡವಳಿದ್ಯಲ್ಲ, ನೀನು ಹೋಗ್ಬಾರ್ದ ಎಲ್ಲಿಗೆ? ಸ್ಕೂಲ್ಗೆ? ನೀನು ದೊಡ್ಡವಳಿದ್ಯಲ್ಲ, ನೀನು ಸೆಲೆಬ್ರೇಟ್ ಮಾಡಬೇಕಲ್ಲ. ನಾನು ಸೆಲೆಬ್ರೇಟ್ ಮಾಡಬೇಕು, ಬಟ್ ನಿಮ್ಮ ಸ್ಕೂಲವರು ಸೇರಿಸ್ತಿಲ್ಲ. ಏನು ಮಾಡಲಿ? ನಾನು ನಿಮಗೆ ಇವಾಗ ಲಿಪ್ಸ್ಟಿಕ್ ಹಚ್ತಾ ಇದ್ದೀನಿ. ಅಲ್ಲಿ ಎಲ್ರಿಗೂ ಹೇಳ್ಬಿಡು, ಇವತ್ತು ನಮ್ಮ ಸ್ಕೂಲಲ್ಲಿ ಫಂಕ್ಷನ್ ಇದೆ, ಅದಕ್ಕೆ ಮಾತ್ರ ಲಿಪ್ಸ್ಟಿಕ್ ಹಾಕ್ಸ್ಕೊತಾ ಇದ್ದೀನಿ ಅಂತ ಹೇಳು. ಇವತ್ತು ಫಂಕ್ಷನ್ ಇದೆ, ಅದಕ್ಕೆ ಅಕ್ಷಿ. ಹೇಳು. ಇವತ್ತು ನಮ್ಮ ಸ್ಕೂಲಲ್ಲಿ ಜಾತ್ರೆ ಇದೆ. ಜಾತ್ರೆ ಎಲ್ಲ ಕಡೆ. ಇವತ್ತು ನಮ್ಮ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡ್ತಾರೆ, ಅದಕ್ಕೆ ಲಿಪ್ಸ್ಟಿಕ್ ಹಾಕೊಂತಿದ್ದೇನೆ. ಯಾರು ಬೈಬೇಡಿ ಫ್ರೆಂಡ್ಸ್, ಯಾರು ಬೈಬೇಡಿ ಫ್ರೆಂಡ್ಸ್. ನಾನು ಹಾಕೋದೇ ಇಲ್ಲ. ಇವಾಗ ಸ್ಕೂಲ್ಗೆ ಹೋಗ್ತಿದ್ದೀನಲ್ಲ, ನಮ್ಮ ಮಿಸ್ ಬೈತಾರೆ ಅಂತ ನಾನು ಹಾಕೋದೇ ಇಲ್ಲ. ಅಲ್ಲಮ್ಮ, ಮಿಸ್ ಬೈತಾ ಇರ್ತಾನೆ ಸ್ಕೂಲ್ಗೆ ಲಿಪ್ಸ್ಟಿಕ್ ಹಾಕೊಂಡೋದ್ರೆ. ಬಟ್ ಕೃಷ್ಣ ಜನ್ಮಾಷ್ಟಮಿ ದಿನ ಚೆನ್ನಾಗಿ ಕಾಣಿಸ್ತೀಯ ಅಂತ ಹಾಕೋದು, ಅಲ್ಲಮ್ಮ? ನೋಡಿ ಗೈಸ್, ನಾನು ತೋರಿಸು ಹಿಂಗೆ ಹಾಕಿದ್ದೀನಿ. ನೀನು ನೋಡ್ತೀಯಾ? ರೆಡಿನಾ ನೋಡೋಕ್ಕೆ? ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ? ಇನ್ನೂ ಸ್ಟಿಕ್ಕರ್ ಎಲ್ಲ ಇಡಬೇಕು, ಇಡ್ತೀನಿ. ಇರೋ ನಿಮಿಷ ತೋರಿಸ್ತೀನಿ. ಹಿಂಗೆ ತಿರ್ಗ
ಸರಿ ರೆಡಿನಾ ನಮ್ಮ ರಾಧೆ ನೋಡಕ್ಕೆ? ರಾಧೆ ತಿರುಗು, ಬಿಡು ಕೈ ಕೆಳಗಡೆ ಬಿಡು. ವಾವ್ ಸೂಪರ್. ಇಲ್ಲಿ ಇಟ್ಕೋಬೇಕು, ಇಲ್ಲಿ ಸೊಂಟದ ಮೇಲೆ ಇಟ್ಕೋಬೇಕು. ಬಿಡೋದನ್ನ ಹಿಂಗೆ ಇಟ್ಕೋ. ಕೃಷ್ಣ ಹಾಂ ಹೇಳು, ಏನು ಹೇಳ್ತೀಯ? ಡೈಲಾಗ್ ಏನು ಹೇಳ್ತೀಯ ಸ್ಕೂಲಲ್ಲಿ? ಹಂಗಲ್ಲ, ಅಲ್ಲಿ ಹೋಗಿ ನಾನು ಹೇಳ್ಕೊಡ್ತೇನೆ. ಹೋಗಲಿ ಬೇಗ. ಜನಾರ್ದನ ಕೃಷ್ಣರ ರೆಡಿ? ಏನು ಹೇಳ್ಬೇಕು ಗೊತ್ತಾ? ಕೃಷ್ಣ ಕೃಷ್ಣ ಎಲ್ಲಿದೆಯಾ ನನ್ನ ಪುಂಟುಂಟ ಕೃಷ್ಣ ಅನ್ಬೇಕು. ಹೇಳು. ಕೃಷ್ಣ ಎಲ್ಲಿದೆ ನಮ್ಮ ಪುಟ್ಟು ಕೃಷ್ಣ? ತುಂಟ ಕೃಷ್ಣ. ತುಂಟ ಕೃಷ್ಣ ಬಾಯಿಲಿ ನಾನು ಹಿಂಗೆ ಬೆಣ್ಣೆ ತಂದಿದ್ದೀನಿ. ಬಾಯಲ್ಲಿ ನಾನು ಬೆಣ್ಣೆ ತಂದಿದ್ದೀನಿ. ಈಗ ಹಾಡು ಹೇಳು. ಜಯ ಜನಾರ್ದನ. ಜಯ ಜನಾರ್ದನ ಕೃಷ್ಣರ ದಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಕರುಣವಾವನ ಕೃಷ್ಣ ಕೋಪಿಕಾಪತಿ ನಯನ ಮೋಹನ ಕೃಷ್ಣ ಜನ್ಮ ಮೋಚನ. ವಾವ್ ಸೂಪರ್. ನೋಡಿ ಆಂಟಿ ರಾಧೆ. ಸೂಪರ್. ಚಂದ ರೆಡಿ ಆಗಿತ್ತು ಬಂದಾಗ. ಕುಡಿದ್ಮೇಲೆ ಲಿಪ್ಸ್ಟಿಕ್ ಸೂಪರ್ ಕಾಣಿಸ್ತಿದೆಯಾ ಅಂತ. ಕಾಡಿಗೆ ಅನ್ಸಮ್ಮ ಖಾಲಿ. ಏನು ಬರಬೇಕು? ನೀನು ಹಠ ಮಾಡೋದನ್ನ ಕಡಿಮೆ ಮಾಡು. ಹಂಗೆ ವ್ಲಾಗ್ ಮಾಡ್ತೀರಿ ಕಾಡಿಗೆ. ನೀನು ಆದಷ್ಟು ಹಠ ಮಾಡೋದನ್ನ ಕಡಿಮೆ ಮಾಡು. ಒಳ್ಳೆ ಹುಡುಗಿ ಆಗು. ಕೃಷ್ಣ ಎಲ್ಲಿಯೂ ನಾನು ನಿಂಗೋಸ್ಕರ ಬೆಣ್ಣೆ ತಂದಿದ್ದೀನಿ. ಇಲ್ಲಿ ನೋಡಿ ಹೇಳು. ಹೇಳು. ತುಂಟ ಕೃಷ್ಣ ಎಲ್ಲಿದ್ಯಾ? ನಾನು ನಿಂಗೋಸ್ಕರ ಇಲ್ಲಿ ನೋಡ್ಕೊಂಡು ಹೇಳು. ಬೆಣ್ಣೆ ತಂದಿ. ತುಂಟ ಕೃಷ್ಣ ಎಲ್ಲಿದ್ಯಾ? ನಾನು ನಿಂಗೋಸ್ಕರ ಬೆಣ್ಣೆ ತಂದಿದ್ದೀನಿ. ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ ಕರುಣವಾವನ ಕೃಷ್ಣ ಗೋಪಿಕಾಪತಿ ನಯನ ಮೋಹನ ಕೃಷ್ಣ ಜನ್ಮ ಮೋಚನ. ಬಿಡು ಸಾಕು. ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾತಾಡು ಸ್ಕೂಲಲ್ಲಿ. ಓಕೆ ಬಾಯ್. ಸೊ ಅಷ್ಟೇ ಗೈಸ್. ಯುಕ್ತ ಹೇಗೆ ಕಾಣಿಸ್ತಿಲ್ದು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಹೇಳಿದ್ಲಲ್ಲ ಯುಕ್ತ ನಮ್ಮ ಒಂದು ಬಾಯ್ ನಾವು ಶೋ ಅಲ್ಲಿ ವಿನ್ ಆಗಬೇಕು ಅಂದರೆ ನೀವೇ ನಮ್ಗೆ ಅದಕ್ಕೂ ಸಪೋರ್ಟ್ ಮಾಡಬೇಕು. RASU ಅಂತ ಟೈಪ್ ಮಾಡಿ 57575ಗೆ 57575ಗೆ SMS ಮಾಡಿ, ಮರಿಬೇಡಿ. 57575 ಈಗಲೇ ಹೇಳ್ತಿದ್ದೀನಿ. 57575. ಬಾಯ್.